ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಮಧ್ಯಾಹ್ನ ಬಿಸಿಲಿನ ತಾಪ ತೆರೆಯೋಕ್ಕಾಗ್ತಾ ಇಲ್ಲ. ನಮ್ಮ ದ್ರಾಕ್ಷಿ ರಸವನ್ನು ಕುಡಿಯೋಣ ಅಂತ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿಸಿರ್ತಕ್ಕಂಥ ಜಿಲ್ಲಾ ಆಕ್ರಾಮ್ದು ಒಂದು ಜ್ಯೂಸ್ನ ಕುಡಿಯೋಕ್ಕೆ ಬಂದ್ವಿ. ಇಷ್ಟು ದಿವಸ ಕುಡಿಯೋದಕ್ಕೂ ಇವಾಗ ಕುಡಿಯೋದಕ್ಕೂ ಭಾಳ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ನೀರಿನ ಅಂಶ ಜಾಸ್ತಿ ಇದೆ, ದ್ರಾಕ್ಷಿ ರಸದ ಅಂಶ ಕಮ್ಮಿ ಇದೆ. ದಯಮಾಡಿ ಜಾಸ್ತಿ ಅಂತ ಗ್ರಾಹಕರಿಗೆ ಮೋಸ ಮಾಡಬೇಡಿ. ಹಾಕಂತವ್ರೆ ಹಿಂಗೆ ಹೇಳ್ತಾ ಇರೋದು. ಇನ್ನೊಂದು ದಿವಸ ಇನ್ನೊಂದು ವಾರ ಬಿಟ್ಟು ಬಂದು ಕುಡಿದು ಜ್ಯೂಸ್ನ ಏನಾದರೂ ಇದೇ ಥರ ಇದ್ದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ಇತಿಹಾಸಕ್ಕೆ ತಪಾಸಣೆಗೆ ಒಳಪಡಿಸ್ಬೇಕಾಗತ್ತೆ. ನೀವು ಆಮೇಲೆ ದಂಡ ಕಟ್ಟಬೇಕಾಗತ್ತೆ ಅಂತ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಈ ಉಗ್ರವಾಗಿ ಖಂಡಿಸಿ ಹಾಕಂತವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ದ್ರಾಕ್ಷಿ ರಸನೇ ಇಲ್ಲ, ಇಲ್ಲಿ ಬರೀ ನೀರೇ ಇದೆ ಜಾಸ್ತಿ. 20 ಬಾಟ್ಲಿಗೆ 10 ಬಾಟ್ಲು ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ ಇವರು. ಈಗ ಎಷ್ಟು ರೇಟ್ ಒಂದು 20 ರೂಪಾಯಿ, 10 ರೂಪಾಯಿ ಆಯಿತು, 12 ಆಯಿತು, 15 ಆಯಿತು, ಏಕಾಏಕಿ 20 ಮಾಡೋರೆ. 20 ರೂಪಾಯಿ ತಗೊಳ್ಳಿ, ಆಯಿತು ಹೋಗಲಿ, ಚಿಲ್ಲರೆ ಇರಲ್ಲ, ಕೊಡೋಕ್ಕಾಗಲ್ಲ. ಆದರೆ ಕಳಪೆ ಮಾಡ್ತಾ ಇದ್ರಲ್ಲ, ನೀರಿನ ಅಂಶ ಜಾಸ್ತಿ ಇದೆಯಲ್ಲ, ಇದನ್ನು ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಆಕ್ರಮಿಸೋರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಸಮರ್ಪಿಸ್ತಾ ಇದ್ದೀವಿ.